ಏನಾಗಿದೆ? ಏನೋ ಬೇಜಾರಲ್ಲಿದ್ದಾಗಿದೆ. ಅದು ನನಗೂ ಜಯಂತ್ಗೂ ಒಂದು ವಿಷಯಕ್ಕೆ ಆರ್ಗ್ಯುಮೆಂಟ್ ಆಯಿತು. ಯಾವ ವಿಷಯಕ್ಕೆ? ಮೊದಲೇ ಏನೋ ಟೆನ್ಷನ್ನಲ್ಲಿ ಇದ್ದಂಗಿದ್ದಾಳೆ. ಇನ್ನು ಇವಳ ವಿಷಯದಿಂದನೇ ಜಯಂತ್ ನನ್ನನ್ನು ಬೈದಿದ್ದು ಅಂತ ಗೊತ್ತಾದರೆ ಇನ್ನೂ ಒದ್ದಾಡ್ಬಿಡ್ತಾಳೆ. ಬೆಟರ್ ಹೇಳೋದೇ ಬೇಡ. ಮಯೂರಿ, ಮಯೂರಿ, ಏನು ಯೋಚನೆ ಮಾಡ್ತಾ ಇದೀಯಾ? ನನ್ನ ಹತ್ರ ಹೇಳ್ಕೊಳಕ್ಕೆ ಏನು ನಿನಗೆ? ಅವನು ಯಾವ ವಿಷಯಕ್ಕೆ ನಿನ್ನ ಬೈದ? ಬಿಡೆ, ನಮ್ದು ಇದ್ದಿದ್ದೆ. ಈಗ ಜಗಳ ಆಡ್ತೀವಿ, ಮತ್ತೆ ಒಂದಾಗ್ತೀವಿ. ಅದು ಸರಿ, ನೀನು ಯಾಕೆ ಒಂಥರ ಇದೆಯಾ? ಅದನ್ನು ಹೇಳು. ಬ್ಯೂಟಿಫುಲ್ ಆಗಿದೆ ಅಲ್ಲ? ಚೆನ್ನಾಗೇನೋ ಇದೆ. ಆದರೆ ಏನಾದ್ರೆ? ಇನ್ನು ರಾಜೇಶ್ ಸರ್ ನೆನಪಿಂದ ಹೊರಗೆ ಬಂದಿಲ್ವಾ ನೀನು? ಹೇಗೆ ಆಚೆ ಬರೋಕ್ಕಾಗತ್ತೆ? ನಾನು ಅವ್ರನ್ನ ಮರಿಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ನನ್ನ ಕೈಲಿ ಆಗ್ತಿಲ್ಲ ಕಣೆ. ಒಂದಲ್ಲ ಒಂದು ಕಡೆ ಅವ್ರು ಕಾಣಿಸ್ಕೋತಾರೆ, ಮತ್ತೆ ಮತ್ತೆ ನಾನು ಒದ್ದಾಡೋ ಹಾಗಾಗುತ್ತೆ. ಇವತ್ತು ನೋಡು, ಅವ್ರ ಮುಂದೆನೆ ರಾಹುಲ್ ನನ್ನ ಕೈಗೆ ಬಳೆ ಹಾಕ್ಬೇಕಾದ್ರೆ ಎಷ್ಟು ಸಂಕಟ ಆಯ್ತು ಗೊತ್ತಾ? ರಾಜೇಶ್ ಸರ್ಗೆ ಸಂಕಟ ಆಯ್ತಾ? ಅವ್ರು ನಗ್ತಾ ತಾನೇ ನೀನು ನೋಡ್ತಾ ಇದ್ರು? ಅವರೇನೋ ನಗ್ತಾ ಇದ್ರು, ಆದ್ರೆ ನನ್ನ ಮನಸ್ಸು ಚುಚ್ತಾ ಇತ್ತು. ಅವ್ರನ್ನ ಇಷ್ಟಪಟ್ಟು ಈಗ ಅವ್ರ ತಮ್ಮನ ಮದುವೆ ಆಗೋದು ಅಂದ್ರೆ ನನಗೇನೋ ಸರಿ ಕಾಣ್ತಾ ಇಲ್ಲ ಕಣೆ. ಓಕೆ, ಸಪೋಸ್ ರಾಹುಲ್ ರಾಜೇಶ್ ಸರ್ ತಮ್ಮ ಆಗಿಲ್ದಿದ್ರೆ ಆಗ್ಲೂ ಇದೇ ಫೀಲಿಂಗ್ ಇರ್ತಿತ್ತ ನಿಮಗೆ? ಇರ್ತಿರ್ಲಿಲ್ಲ ಅಲ್ಲ? ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ ನಿಮಗೆ. ತನ್ನನ್ನು ಇಷ್ಟಪಟ್ಟಿದ್ದ ಹುಡುಗಿ ತನ್ನ ತಮ್ಮನಿಗೆ ಹೆಂಡತಿಯಾಗಿ ಬರ್ತಿದ್ದಾಳೆ ಅಂದ್ರೆ ಯಾವ ಅಣ್ಣನಾದ್ರೂ ಸುಮ್ಮನಿರ್ತಾನ? ಇವಳನ್ನ ಮದ್ವೆ ಆಗ್ಬೇಡ ಅಂತ ಅಡ್ಡ ಬರಲ್ವಾ? ರಾಜೀವ್ ಸರ್ ಹಾಗೇನಾದ್ರೂ ಅಡ್ಡ ಬಂದ್ರ? ಇಲ್ಲ. ಯಾಕೆ? ಅವ್ರು ನಿನ್ ಪ್ರೀತಿನ ತುಂಬಾ ಲೈಟ್ ಆಗಿ ತಗೊಂಡಿದ್ದಾರೆ. ಈ ವಯಸ್ಸಲ್ಲಿ ಬರೋ ಸಹಜವಾದ ಭಾವನೆ ಅಂತ ಕ್ಷಮಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನಿನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಗೌರವ ಇದೆ. ಅದಕ್ಕೆ ನಿನ್ನಂತ ಒಳ್ಳೆ ಹುಡುಗಿ ಅವ್ರ ತಮ್ಮಂಗೆ ಹೆಂಡತಿಯಾಗಿ ಬರ್ಲಿ ಅಂತ ಬಯಸ್ತಾ ಇರೋದು. ಅವ್ರ ಒಳ್ಳೆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ದೆ ನೀನ್ ಹುಚ್ಚುಚ್ಚಾಗಿ ಆಡ್ತಿದ್ರೆ ಅವ್ರಿಗೆ ಅವಮಾನ ಮಾಡ್ದ ಹಾಗೆ. ರಾಜೀವ್ ಸರ್ ಆಗ್ಲಿ, ನಾನಾಗ್ಲಿ, ಮನೆಯವರಾಗ್ಲಿ ಎಲ್ರೂ ನೀನ್ ರಾಹುಲ್ನಂತ ಒಳ್ಳೆ ಹುಡುಗನ ಕೈ ಹಿಡಿಬೇಕು ಅಂತಾನೆ ಬಯಸೋದು. ಮೊದಲು ಈ ಕನ್ಫ್ಯೂಷನ್ ಇಂದ ಹೊರಗೆ ಬಾ, ಎಲ್ಲ ಸುಂದರವಾಗೇ ಕಾಣುತ್ತೆ. ಇನ್ನೊಂದು ವಿಷಯ ಹೇಳ, ರಾಹುಲ್ಗೆ ನಾನು ಮೇಘ ಅಲ್ಲ ಅಂತ ಗೊತ್ತಾದ್ರು ಅವನ್ ಯಾಕೆ ಓವರ್ ರಿಯಾಕ್ಟ್ ಮಾಡಿದೆ? ನೀನು ಒಪ್ಕೊಂಡ? ಅವನಿಗೆ ರಿಯಾಲಿಟಿ ಅರ್ಥ ಆಯ್ತು, ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟ. ಈಗ ನೀನ್ ಮಾಡಬೇಕಾಗಿರೋದು ಅದನ್ನೇ. ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಒಲ್ದು ಬಂದಿರೋ ಲೈಫನ್ನ ಬರ್ಮಾಡ್ಕೊ, ಎಂಜಾಯ್ ಮಾಡು. ಲೈಫ್ ವಿಲ್ ಬಿ ಬ್ಯೂಟಿಫುಲ್. ಆಯ್ತಾ?
one, my fiancé. ನಾನೇ ನಿನಗೋಸ್ಕರ ಮಾಡ್ಕೊಂಡು ಬಂದೆ. ಏನಾಗಿದೆ ನಿಂಗೆ? ಹುಷಾರಿಲ್ವಾ? ನನಗಿನ್ನೂ ಹೋಗೋ ಟೈಮ್ ಬಂದಿಲ್ಲ. ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಮಾಡ್ತೀನಿ ಇರು ನಿನ್ಗೆ. ಮಯೂರಿ, ಸುಮ್ಮನೆ ನಂಗೆ ಇರಿಟೇಟ್ ಮಾಡಬೇಡ. ಕ್ಷಮಿಸಿಲ್ವಾ? ಇಲ್ಲ. ಯಾಕೆ ಹಠ ಮಾಡ್ತೀಯ ಜಯನ್? ಬೇಕಿದ್ರೆ ಇನ್ನೊಂದ್ಸಲ ಸಾರಿ ಕೇಳ್ತೀನಿ. ಸಾರಿ ಸಾರಿ ಸಾರಿ. ಈಗ ಕ್ಷಮಿಸಿದ್ಯಾ? ನೋ. ಹೃದಯನೇ ಇಲ್ಲ ಗುರು ನಿನ್ಗೆ. ಹೃದಯ ನನಗೆ, ನಿನಗಿದೆಯಾ? ಜಯನ್ ನೋಡು, ನೀನು ಏನೇ ತಿಪ್ಪರ್ಲಾಗ ಹೊಡೆದ್ರು ನಾನು ನಿನ್ಗೆ ಕ್ಷಮಿಸಲ್ಲ. ಸುಮ್ಮನೆ ತಲೆ ತಿನ್ಬೇಡ. ನಾನೇನಾದರೂ ಓವರಾಗಿ ರಿಯಾಕ್ಟ್ ಮಾಡ್ತಿದ್ದೀನ? ಇಲ್ವಲ್ಲ. ನನಗೆ ಹೇಳ್ದಳೆ ಅವಳು ಪಾರ್ಟಿಗೆ ಹೋಗಿದ್ದು ದೊಡ್ಡ ತಪ್ಪು. ಆದರೂ ಸಾರಿ ಕೇಳ್ತಾ ಇದ್ದಾಳಲ್ಲ. ಯಾಕೆ ಈ ರೀತಿ ಓವರಾಗಿ ರಿಯಾಕ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ? ಏನೋ ಹೇಳ್ಕೊಳಕ್ಕಾಗ್ದಲ್ಲೇ ಇರೋ ರೀಸನ್ ಇದೆ ಅಂತಿದ್ಲು. ಆ ರೀತಿ ಹೇಳ್ತಾ ಇದ್ದಾಳಂದರೆ ಏನೋ ಸ್ಟ್ರಾಂಗ್ ರೀಸನ್ ಇದ್ದೇ ಇರುತ್ತೆ. ನಾನೇ ಪಾಪ ಸುಮ್ಮನೆ ಕಾಡಿಸ್ಬಿಟ್ಟೆ. ಫೋನ್ ಮಾಡಿ ಮಾತಾಡ್ತೀನಿ. ಬೇಡ, ನಾನು ದೊಡ್ಡದಾಗಿ ಬಿಲ್ಡಪ್ ಬೇರೆ ಕೊಟ್ಕೊಂಡ್ಬಿಟ್ಟಿದ್ದೀನಿ. ಫೋನ್ ಮಾಡಿದ್ರೆ ಒಂದು ಇಮೇಜ್ ಏನಾಗಬೇಕು. ಬೇಡ, ಅವಳೇ ಕಾಲ್ ಮಾಡಲಿ. ನಾನು ಕ್ಷಮಿಸ್ತೆ ಅಂತ ನಾಟಕ ಮಾಡ್ತೀನಿ. ನೋಡ್ತಾ ಇದೀನಿ, ಇನ್ನ ಡಲ್ ಆಗಿದ್ಯಾ? ಜಯಂತ್ ಅಣ್ಣಂಗೆ ಇನ್ನ ಕೋಪ ಹೋಗಿಲ್ವಾ ನಿನ್ ಮೇಲೆ? ಇಲ್ಲ ಕಣೆ, ತುಂಬಾ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾನೆ ಇದೀನಿ, ಆದ್ರೆ ಅವ್ನ್ ಕರಗ್ತಾನೆ ಇಲ್ಲ. ನಿನ್ ಮೇಲೆ ಅವ್ನಿಗೆ ಅಂತ ಕೋಪ ಏನಿದೆ? ಪ್ರಾಬ್ಲಮ್ ಬಂದಿರೋದು ನಿನ್ ವಿಷಯದಿಂದ ಅಂತ ಗೊತ್ತಾದ್ರೆ ಅವನು ನಿನ್ನ ಸಾಯಿಸೇ ಬಿಡ್ತಾನೆ. ಮಯೂರಿ, ನೀನ್ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಅಣ್ಣಂಗೆ ಯಾಕೆ ನಿನ್ ಮೇಲೆ ಅಷ್ಟೊಂದು ಸಿಟ್ಟು? ಏನಿಲ್ಲ, ಸುಮ್ಮನೆ ಕೋಪ ಮಾಡ್ಕೊಂಡಿದ್ದಾನೆ ಬಿಡು. ಡಿಸಪಾಯಿಂಟ್ ಆಗ್ಬೇಡ ಕಣೆ. ಅಣ್ಣ ಹೇಗೆ ಅಂತ ನಿನ್ಗೆ ಗೊತ್ತಲ್ವಾ? ನೀನ್ ಯಾಕೆ ಅವನ ಜೊತೆ ಒಂದ್ಸತಿ ಮಾತಾಡ್ಬಾರ್ದು? ಹೇಗೆ ಹೇಗೆ ಅಂದ್ರೆ ಫೋನ್ ಮಾಡಿ ಮಾತಾಡು. ಅಬ್ಬಬ್ಬ ಅಂದ್ರೆ ಕಾಲ್ ಕಟ್ ಮಾಡಬಹುದು. ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಕಾಲ್ ಮಾಡಿ. ಏನು ಇವಳು ಇನ್ನು ಕಾಲೇ ಮಾಡಿಲ್ಲ? ನನ್ನ ಮಾತಿಂದ ತುಂಬ ಹರ್ಟ್ ಆಗಿರಬೇಕು. ನಾನೇ ಕಾಲ್ ಮಾಡ್ತೀನಿ, ಪಾಪ ಸಮಾಧಾನ ಮಾಡ್ತೀನಿ. ಬಿಸಿ ಬರ್ತಿದೆ ಕಣ, ಯಾರ ಹತ್ರನೂ ಮಾತಾಡ್ತಿರ್ಬೇಕು. ಏನು ಅವಾಗ್ಲಿಂದ ಬಿಸಿ ಬರ್ತಿದೆಯಲ್ಲ? ಯಾರ ಜೊತೆ ಮಾತಾಡ್ತಿದ್ದಾಳೆ ಇವಳು? ಬಂದೆ ಅಮ್ಮ. ಮಯೂರಿ,
ಯೋಚನೆ ಮಾಡ್ಬೇಡ, ನನ್ನ ಹತ್ರ ಒಂದು ಐಡಿಯಾ ಇದೆ ಕಣೆ. ಹೀಗಿದ್ರು ನಾವು ಸತ್ಯನಾರಾಯಣ ಪೂಜೆಗೆ ಹೋಗ್ತೀವಲ್ವಾ, ಅತ್ತೆ ಕೊಡೋ ಸೀರೆನ ಉಟ್ಕೊಂಡು ನೀಟಾಗಿ ರೆಡಿ ಆಗು. ಅಣ್ಣ ನಿನ್ನ ನೋಡಿ ಕಳ್ದು ಹೋಗ್ಬಿಡ್ತಾನೆ. ಓಲ್ಡ್ ಫ್ಯಾಷನ್ ಸಾರಿ ಆದ್ರೂ ನೋಡಕ್ ಸಖತ್ತಾಗಿದೆ. ನೆಕ್ಲೆಸ್ ಒಂದು ಹಾಕೊಂಡ್ಬಿಟ್ರೆ ಲುಕ್ ಕಂಪ್ಲೀಟ್. ಜಯಂತನು ಖುಷಿ ಆಗ್ತಾರೆ, ಅತ್ತನೂ ಖುಷಿ ಆಗ್ತಾರೆ. ಅರೆ, ಇದೇ ಮುರಿದೋಯ್ತು. ಹೊರಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ಅಕ್ಕಪಕ್ಕದ ಮನೆಯವ್ರು ಬೇರೆ ಬಂದಿದ್ದಾರೆ. ಅತ್ತೆ ಅವ್ರ ಮುಂದೆ ಏನಾದರೂ ಕೇಳ್ಬಿಟ್ರೆ ಏನು ಉತ್ತರ ಕೊಡೋದು? ಸರಿ, ಸದ್ಯಕ್ಕೆ ಬೇರೆದು ಹಾಕೊಂಡು ಹೋಗಿರ್ತೀನಿ. ಕೇಳಿದ್ರೆ ಹೀಗೀಗಾಯ್ತು ಅಂತ ಹೇಳಿದ್ರಾಯ್ತು. ಅವರು ಅರ್ಥ ಮಾಡ್ಕೋತಾರೆ. ಇವನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಇರ್ಲಿ ಬಿಡಿ, ನೀವು ಬರೋದೇ ನಮ್ಮನೆಗೆ ಅಪರೂಪ. ಕಾಫಿನೂ ಕುಡ್ದಿದ್ರೆ ಹೇಗೆ? ಮೀನಾಕ್ಷಿ, ನಿನ್ ಸೊಸೆ ಎಲ್ಲಿ ಕಾಣಿಸ್ತಾ ಇಲ್ಲ? ರೆಡಿ ಆಗ್ತಿದ್ದಾಳೆ, ಬಂದ್ಬಿಡ್ತಾಳೆ. ಇನ್ನೇನು ಬಂದ್ರೆ ಒಂದ್ಸಲ ನೋಡಿ ಮಾತಾಡ್ಸ್ಕೊಂಡು ಪೂಜೆಗೆ ಹೋಗೋಣ ಅಂತ ಬಂದ್ವಿ. ಮಯೂರಿ, ಹಾ ಬಂದೆ ಚಿಕ್ಕಮ್ಮ. ಬಂದ್ಬಿಡ್ತಾಳೆ. ಇದೇನೇ ಇದು, ಆ ನೆಕ್ಲೆಸ್ ಇಟ್ಕೊಂಡು ಆಟ ಆಡೋಣ ಅಂದರೆ ಇವ್ರ ಬಂದು ಒಕ್ಕರಿಸಿದ್ದಾರೆ ಇಲ್ಲೇ. ನಮ್ಮ ಪ್ಲಾನ್ ಅಷ್ಟೇನಾ? ಸುಮ್ಮನಿರಿ ಅತ್ತಿಗೆ, ಆಗೋದೆಲ್ಲ ಒಳ್ಳೇದಕ್ಕೆ. 4-6 ಜನದ ಮುಂದೆ ಕಿರ್ಚಾಡಿದ್ರೆ ನಮ್ಮ ನಾಟಕಕ್ಕೆ ಕಳೆ ಬರುತ್ತೆ. ಹಾಗಂತ್ಯ? ಏನು ಮೀನಾಕ್ಷಿ ಇದು? ಏನಿಲ್ಲ ಅದಕ್ಕೆ, ಅದು ಮಯೂರಿ ಸೀರೆ ಉಟ್ಟಾಗ ಹೇಗೆ ಕಾಣಿಸ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಬಂದ್ಲು ನೋಡಿ. ಏನೇ ಹೇಳು ಮೀನಾಕ್ಷಿ, ನೀನು ಒಳ್ಳೆದಂತೂ ಗೊಂಬೆನೇ ಹಿಡ್ದಾಕಿದೆ ಆ ಮಗನಿಗೆ. ದೃಷ್ಟಿ ತೆಗಿ, ಮಗಳಿಗೆ ಫಸ್ಟ್ ನಮ್ಮ ಕಣ್ಣೆ ಬೀಳುವಾಗಿದೆ. ಅದಕ್ಕೇನಂತೆ, ಈಗಲೇ ತೆಗಿತೀನಿ. ಮಯೂರಿ, ಬಾಮ್ಮ ಇಲ್ಲಿ.
ಯಾಕಮ್ಮ ನೆಕ್ಲೆಸ್ ಹಾಕ್ಕೊಂಡಿಲ್ಲ? ನಮ್ಮ ಅಜ್ಜಿ ನೆಕ್ಲೆಸ್ ಎಲ್ಲ ಹೋಯ್ತು? ಅತ್ತೆ ಅದು ಮುರಿದೋಯ್ತು. ಏನು ಮುರಿದೋಯ್ತಾ? ಇಷ್ಟು ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿದ್ದೆ. ನಮ್ಮ ಅಜ್ಜಿ ನೆನಪಿಗೆ ಅಂತ ಇದ್ದಿದ್ದು ಅದು ಒಂದೇ ಒಂದು ನೆಕ್ಲೆಸ್. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಹುಡುಗಿನಮ್ಮ ನೀನು? ಏ ಮಯೂರಿ, ನಾನು ನಿನಗೆ ಮುಂಚೆನೆ ಹೇಳಿರ್ಲಿಲ್ವೇನೆ ನಿನಗೆ ಇಷ್ಟ ಇಲ್ಲ ಅಂದ್ರೆ ಹಾಕೋಬೇಡ ಅಂತ? ಚಿಕ್ಕಮ್ಮ, ನಾನು ಆ ನೆಕ್ಲೆಸನ್ನು ಮುರಿಲಿಲ್ಲ, ಹಾಕೋತಿದ್ದೆ, ಅದಾಗದೇ ಮುರಿದೋಯ್ತು. ಅದಾಗದೇ ಮುರಿದು ಹೋಯ್ತಾ? ಮುಂಚೆನೂ ಅವ್ರು ನಿನಗೆ ಪ್ರೀತಿಯಿಂದ ಸೀರೆ ತಂದ್ಕೊಟ್ಟಾಗ ಅದು ತಂತಾನೆ ಹರಿದು ಹೋಯ್ತು. ಈಗ ನೆಕ್ಲೆಸ್ ಕೊಟ್ರೆ ಅದು ತಂತಾನಾಗೆ ಮುರಿದು ಹೋಯ್ತಾ? ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಒಂದು ಅರ್ಥ ಆಗ್ತಿಲ್ಲ. ಅಲ್ಲ ಮಯೂರಿ, ನಿನಗೆ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ ಹಾಕೋಬೇಡ, ಬಿಟ್ಟು ಬಿಡು. ಅದನ್ನ ಬಿಟ್ಟು ಯಾಕೆ ಹೀಗೆ ಅವಮಾನ ಮಾಡ್ತೀಯಾ? ಎಲ್ಲ ನನ್ನ ಕರ್ಮ ಸಿದ್ದು. ನಮ್ಮ ಅಜ್ಜಿ ನೆನ್ಪಿದೆ ಗೊತ್ತಾಗ್ಬಿಟ್ಲು. ಮೀನಾಕ್ಷಿ, ಮೀನಾಕ್ಷಿ ಏನಾಯ್ತು? ಕೂರ್ಸಿ ಕೂರ್ಸಿ ನೀರು ಕೊಡು. ಮುಗೀತು ಸಿದ್ದು. ಅಯ್ಯೋ, ನನ್ನ ಕತೆ ಮುಗೀತು ಸಿದ್ದು. ನನ್ನ ಸಾಯಕ್ ಬಿಟ್ಬಿಡಿ, ನನ್ನ ಸಾಯಕ್ ಬಿಟ್ಬಿಡಿ, ಈ ಥರ ಅವಮಾನ ಮಾಡಬೇಡಿ. ಸುಮತಿ ಅವರೇ, ಹುಷಾರಾಗಿ ನೋಡ್ಕೊಳ್ಳಿ, ನಾವು ಆಮೇಲೆ ಬರ್ತೀವಿ. ಈ ಕ್ಷಣ ನನಗೆ ಸಾವು ಬರಬಾರ್ದ. ನಮ್ಮ ಅಜ್ಜಿ ನನಗೆ ಅದನ್ನ ಪ್ರೀತಿಯಿಂದ ಕೊಟ್ಟಿದ್ದು, ಅದನ್ನ ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲ್ಲ. ಅಯ್ಯೋ, ಕ್ಷಮಿಸ್ಬಿಡಜ್ಜಿನಂತ. ಅದ್ಕೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಅಳಬೇಡಿ. ನಿಮಗೆ ಮೊದಲೇ BP ಇದೆ. ಹೀಗೆ ಅಳ್ತಾ ಕೂತ್ರೆ ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ಕಡಿಮೆ ಆಗುತ್ತಷ್ಟೇ. ಏ ಮಯೂರಿ, ಏನೇ ಇದು? ಯಾಕೆ ಅತ್ತಿಗೆ ಮನ್ಸಿಗೆ ಆಗಾಗ ಗಾಯ ಮಾಡ್ತಿದ್ಯಾ? ನಾನೇನ್ ಮಾಡಿದೆ ಅತ್ತೆಗೆ? ಚಿಕ್ಕಮ್ಮ, ಆ ನೆಕ್ಲೆಸನ್ನು ಹಾಕೊಳಕ್ ಹೋದೆ ಅಷ್ಟೇ, ಮುರ್ದೇ ಹೋಯ್ತು. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಜಸ್ಟ್ ಶಟ್ ಅಪ್. ಮಾಡಿರೋದೇ ದೊಡ್ಡ ತಪ್ಪು, ಅದ್ರಲ್ಲಿ ಸಮರ್ಥನೆ ಬೇರೆ ಮಾಡ್ಕೋತಿದ್ಯಾ? ಸಮರ್ಥನೆ ಮಾಡ್ಕೊಳ್ಳೋ ಅಗತ್ಯ ನನಗಿಲ್ಲ, ನಡೆದಿರೋದನ್ನ ಹೇಳ್ತಿದ್ದೀನಿ ಅಷ್ಟೇ. ಏ, ಮಾತಾಡಿದ್ರೆ ಹೊಡಿಯೋ, ಯಾಕೆ ನಿಲ್ಲಿಸ್ದೆ? ಹೊಡಿ. ನಾನ್ ಮಾಡದಿರೋ ತಪ್ಪಿಗೆ ಶಿಕ್ಷೆ ಕೊಡ್ತೀಯ ನನಗೆ? ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಾ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದೆಯಾ ನೀನು? ಒಬ್ರು ಪ್ರೀತಿಯಿಂದ ಒಂದು ವಸ್ತು ಕೊಟ್ರೆ ಅದನ್ನ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ. ಜಯಂತ್, ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನೇನೇನೋ ಮಾತಾಡ್ತಾ ಇದ್ದೀನ? ನನಗೆ ಹುಚ್ಚನ್ ಪಟ್ಟ ಕಟ್ತಿದ್ಯಾ ನೀನು? ನೀನ್ ತಪ್ಪು ತಿಳ್ಕೊತಿದ್ಯಾ? ಅಯ್ಯೋ, ತಪ್ಪಲ್ಲ, ನಿನ್ನ ಸರಿಯಾಗಿ ತಿಳ್ಕೊಂಡಿದ್ದೀನಿ ನಾನು. ನಿನಗೆ ಫ್ಯಾಷನ್ ಹುಚ್ಚು, ಅದಕ್ಕೆ ಈ ರೀತಿ ನಾಟಕ ಮಾಡ್ತಾ ಇದೆಯಾ. ಸೀರೆ ಉಟ್ಕೋಬೇಕು ಅಂದ್ರೆ, ಒಡವೆ ಹಾಕೋಬೇಕು ಅಂದ್ರೆ ಕಷ್ಟ ಅಲ್ವಾ ನಿನಗೆ? ಮುಂದಕ್ಕೆ ಸೀರೆ ಒಡವೆ ಅಂದ್ರೆ ಇವಳು ತಂಟೆನೆ ಬೇಡಪ್ಪ ಅಂತ ಎದುರುಕೊಳ್ಳೋ ಹಾಗೆ ಮಾಡ್ತಿದ್ಯಾ. ನಿನಗೆ ಫೀಲಿಂಗ್ಸೇ ಅರ್ಥ ಆಗ್ತಿಲ್ಲ. ನೀನಿಷ್ಟು ಸೆಲ್ಫಿಶ್ ಅಂತ ನಾನು ತಿಳ್ಕೊಂಡೇ ಇರಲಿಲ್ಲ. ಅಹಂಕಾರ, ನಾನು ಅನ್ನೋ ದುರಹಂಕಾರ ನಿನಗೆ, ಅದಕ್ಕೆ ಈ ರೀತಿಯಲ್ಲಿ ಆಡ್ತಿರೋದು ನೀನು. ಸಾಕು, ನಿಲ್ಸು. ಮಾತು ಬರೋದು ನಿನಗೊಬ್ಬನಿಗೆ ಅಲ್ಲ, ನನಗೂ ಬರುತ್ತೆ.